ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 9ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮದ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಚನ. ನಾವು ದೇವರಿಗಾಗಿ ದೊಡ್ಡದಾದ ಮತ್ತು ಮಹತ್ತರವಾದ ಕಾರ್ಯಗಳನ್ನು ಮಾಡುತ್ತಿದ್ದೇವೆಂದು ಹೇಳಿ ದೇವರು ನಮ್ಮನ್ನು ಪ್ರೀತಿಸುತ್ತಿಲ್ಲ. ಆತನು ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಭ್ರೂಣಾಂಕುರಗೊಂಡಿರಲಾಗಿ ಆತನ ವಿಶೇಷವಾದ ಪ್ರೀತಿಯು ನಮ್ಮಲ್ಲಿ ಆರಂಭವಾಯಿತು. ಏಕೆಂದರೆ ನಾವು ಪ್ರತಿಷ್ಠೆ ಮಾಡಿದ್ದೇವೆ, ಏಕೆಂದರೆ ನಾವು ಯಜ್ಞದ ಒಡಂಬಡಿಕೆಯಲ್ಲಿ ಪ್ರವೇಶಿಸಿದ್ದೇವೆ ಮತ್ತು ಆತನ ಆತ್ಮದಲ್ಲಿ ಮುದ್ರೆಯಾಗುವುದಕ್ಕೆ ಬಯಸುವವರಾಗುವವರಲ್ಲಿ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಯಾರೆಲ್ಲ ಆತನ ಮಕ್ಕಳಾಗುವುದಕ್ಕೆ ಬಯಸುತ್ತಾರೋ ಅವರಲ್ಲಿ ಆತನು ಸಂತೋಷಿಸುತ್ತಾನೆ. ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಚಿಕ್ಕ ಮಗುವಂತೆ ಪ್ರೀತಿಸಲು ಪ್ರಾರಂಭಿಸಿದನು ಮತ್ತು ನಾವು ಬಲವಾಗಿ ಬೆಳೆದಂತೆಲ್ಲ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಆತನು ನಮ್ಮನ್ನು ಕೊನೆಯವರೆಗೂ ಪ್ರೀತಿಸುತ್ತಾನೆ. ನಾವು ಪ್ರಯಾಣ ಮಾಡುವಾಗ ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾದುಕೊಳ್ಳಬೇಕು. ಚಿಕ್ಕ ಮಗುವಿನಂತೆ ಆತನ ಪ್ರೀತಿಯಲ್ಲಿ ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಚಿಕ್ಕ ಮಕ್ಕಳಂತೆ ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಸ್ವಲ್ಪ ಬೆಳೆದ ಮೇಲೂ ಸಹ ಆತನ ಪ್ರೀತಿಯಲ್ಲಿ ಕಾದುಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ನಾವು ಇದನ್ನು ಹೇಗೆ ಮಾಡಲು ಸಾಧ್ಯ? ಇದು ಆತನ ಕಟ್ಟಳೆಗಳಲ್ಲಿ ಅನುಸರಿಸವಾಗಿ ನಡೆಯುವುದರಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಕ್ರಿಸ್ತನಲ್ಲಿ ದೇವರ ಪರಿಪೂರ್ಣ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲು ನಮ್ಮ ಶರೀರಗಳನ್ನು ಅಧೀನದಲ್ಲಿಟ್ಟು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇವೆ. ಯಾರೆಲ್ಲ ಹೀಗೆ ಮಾಡುತ್ತಾರೋ ಅವರು ಬೆಳೆಯುತ್ತಾ ಹೋಗುತ್ತಾರೆ. ಪ್ರತಿದಿನ ನಾವು ಬೆಳೆಯಬೇಕು, ಹೆಚ್ಚೆಚ್ಚಾಗಿ ಅತ್ಯಧಿಕವಾಗಿ ದೇವರಂತೆ ಆಗಬೇಕು. ಆದ್ದರಿಂದ ದಿನಗಳು ಕಳೆದಂತೆಲ್ಲ ನಾವು ಹೆಚ್ಚೆಚ್ಚಾಗಿ ರೂಪಾಂತರ ಹೊಂದುತ್ತೇವೆ. ಆದ್ದರಿಂದ ನಮ್ಮನ್ನು ನಾವು ದೇವರ ಪ್ರೀತಿಯಲ್ಲಿ ಕಾದುಕೊಳ್ಳಬೇಕು ಎಂಬುದೇ. ಆಮೇನ್.